ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಇದೆ 19th of this month. ನಾನು ನನ್ನ KGFಗೆ MCH ಹಾಸ್ಪಿಟಲ್ನ ಅಪ್ಗ್ರೇಡ್ ಮಾಡಬೇಕು. ತುಂಬ ಹಳೆ ಕಟ್ಟಡದಲ್ಲಿದೆ. ಮತ್ತು ಮಗು ಹುಟ್ಟಿದ ತಕ್ಷಣ ಏನಾದರೂ ಇಂಟೆನ್ಸಿವ್ ಕೇರ್ ಎಲ್ಲ ಅಂದರೆ ಕೋಲಾರ್ಗೆ ಕಳಿಸೋವಂಥದ್ದು ಆ ಥರದ್ದೆಲ್ಲ ಆಗ್ತಾಯಿದೆ. ಅದಕ್ಕಿಂತ ಬೆಸ್ಟ್ ಸರ್ವಿಸಸ್ ನ್ಯೂ ಬೋರ್ನ್ ಕೇರ್ ಅಂತ ICU ಕೇರ್ ಅನ್ನೋವಂಥದ್ದನ್ನು ಮಾಡಬೇಕು. ಯಾಕಂದರೆ ಪೀಡಿಯಾಟ್ರಿಷಿಯನ್ಸ್ ಇಬ್ಬರಿದ್ದಾರೆ ಇಲ್ಲಿ. ಆಮೇಲೆ ಮತ್ತು ಇದೇ ಅಲ್ಲ, ಮತ್ತು ಬೇಟ್ಮಂಗ್ಲೂ ಕಮ್ಯುನಿಟಿ ಹೆಲ್ತ್ ಸೆಂಟ್ರ್ ಇರೋದ್ರಿಂದ ಆ ಕಡೆ ಎಲ್ಲ ಹೊಸ ಮಗು ಜನನ ಆಗಿದ ತಕ್ಷಣ ಏನಾದರೂ ಇಂಟೆನ್ಸಿವ್ ಕೇರ್ ಬೇಕು ಅಂದರೆ ಕೋಲಾರ್ಗೆ ರೆಫರ್ ಮಾಡ್ತಾ ಇದ್ದಾರೆ. ಅಂಥದಕ್ಕೋಸ್ಕರ ನನಗೆ MCH ಹಾಸ್ಪಿಟ್ಲ್ ಅಪ್ಗ್ರೇಡ್ ಬೇಕು. 50-60 ವರ್ಷದ ಹಳೇದಿದೆ ಕಟ್ಟಡ, ಅದನ್ನು ಅಪ್ಗ್ರೇಡ್ ಮಾಡಿ ಅಂತಂದ್ಬಿಟ್ಟು ನಾನು ಈಗ ಕ್ಯಾಬಿನೆಟ್ ಪ್ರಪೋಸಲ್ 1 ಕೊಟ್ಟಿದ್ದೀನಿ. ಅದೊಂದು. ಅದಾದಮೇಲೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಈ ಟೈಮ್ ಲಿಮಿಟಲ್ಲಿ ಕಂಪ್ಲೀಟ್ ಮಾಡಿಕೊಡಿ ಅಂತಲೂ ಅದು ಒಂದು ಪ್ರಪೋಸಲ್ ಇದೆ. ಒಂದು ಹೆಲ್ತ್ಗೆ ಇನ್ನು ಜಾಸ್ತಿ ಪ್ರಿಯಾರಿಟಿ ಕೊಡಬೇಕು ಅಂತಂದ್ಬಿಟ್ಟು ಇವೆರಡೂ ಪ್ರಪೋಸಲ್ನ ನಾವು ಈ ಕ್ಯಾಬಿನೆಟಲ್ಲಿ ನಾವು ಗೌರ್ಮೆಂಟ್ ಮುಂದೆ ಇಟ್ಟಿದ್ದೀವಿ. ಆ ಥರ ಅಂದರೆ ಅಡಿಷ್ನಲಾಗಿ ಫಂಡ್ಸ್ ಕೊಡಬೇಕು ಅಂತಂದ್ಬಿಟ್ಟು ಕೂಡ ಕೊಟ್ಟಿದ್ದೀವಿ ಗೌರ್ಮೆಂಟಿಗೆ. ನಾವು ಅಪ್ಗ್ರೇಡೇಷನ್ ಆಫ್ ದ ಹಾಸ್ಪಿಟಲ್ ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಜಾಸ್ತಿ ಪ್ರಿಯಾರಿಟಿ ಕೊಡೋಣ. ನಮ್ಮ ಇಲ್ಲಿರುವಂಥವರಿಗೆ ಇದೇ ಹಾಸ್ಪಿಟಲ್ಲೇ ಅವ್ರಿಗೆ ಎಲ್ಲ ರೀತಿಯ ಬೆಸ್ಟ್ ಸರ್ವಿಸಸ್ ಕೊಡಬೇಕು ಅನ್ನೋವಂಥ ಕನ್ಸನ್ನು. ಅದಾದಮೇಲೆ ಪ್ರೆಗ್ನೆಂಟ್ ಲೇಡೀಸು ಒಂದು 7 months 8 months 9 months ಆದಮೇಲೆ ಆ ಕ್ಯಾರಿಯಂಗ್ ಇದ್ದಾಗ ಅವ್ರು ದೂರ ಹೋಗುವಂಥ ಕಷ್ಟ ಅವರಿಗೆ ಬರಬಾರ್ದು. ಇಲ್ಲೇ ಅವ್ರಿಗೆ ಬೆಸ್ಟ್ ಟ್ರೀಟ್ಮೆಂಟು ಸರ್ವಿಸಸ್ ಸಿಗಬೇಕು. ಆ ತಾಯಿ 9 ತಿಂಗಳಲ್ಲಿ ಹೊಟ್ಟೆ ಹಾಕ್ಕೊಂಡು ಇದಕ್ಕಿಂತ ಇನ್ನೂ ಒಳ್ಳೆ ಹಾಸ್ಪಿಟಲ್, ಬೆಟರ್ ಇರೋ ಸರ್ವಿಸ್ ಇರೋ ಹಾಸ್ಪಿಟ್ಲು ಹೋಗೋಣ ಅನ್ನೋವಂಥ ಮನಸ್ಸು ಬರಬಾರ್ದು ಆ ತಾಯಿಗೆ. ಹೆರಿಗೆ ಕೂಡ ಇಲ್ಲೇ ಚೆನ್ನಾಗಾಗತ್ತೆ, ನನ್ನ ಮಗುನ ಇಲ್ಲೇ ಆರೈಕೆ ಚೆನ್ನಾಗಿ ಮಾಡ್ತಾರೆ ಅನ್ನೋವಂಥ ಸಮಾಧಾನ ಆ ತಾಯಿಗೆ ಬರಬೇಕಂದ್ರೆ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡೋಣ, ಬಿಲ್ಡಿಂಗು, ಆ ಮಗುನ ತುಂಬ ಆರೋಗ್ಯವಾಗಿ ನೋಡ್ಕೊಳ್ಳೋ ಅಂಥ ಇಂಟೆನ್ಸಿವ್ ಕೇರ್ ಅದೆಲ್ಲ ಮಾಡಬೇಕು ಅಂತಂದ್ಬಿಟ್ಟು ನಾನು ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಕೊಟ್ಟಿದ್ದೇನೆ. ಸೊ ಅದು ಈಗ ಕ್ಯಾಬಿನೆಟಲ್ಲಿ ಅದನ್ನು ಮಾಡಿಸಿ ಅಂತ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೂ ಒಂದು ಥ್ರೂ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡಿದ್ದೀನಿ. ಅದೊಂದು ನಮಗೆ ಈ ನೆಕ್ಸ್ಟ್ಗೆ ಅದು ನೆಕ್ಸ್ಟ್ ಪ್ರಪೋಸಲ್ ಅದು ಕೂಡ. ಹಾರ್ಟ್ ಪೇಷಂಟ್ ಇಂಜೆಕ್ಷನ್ನು ಹೌದು, ಅದನ್ನು ನೀವು ಮೊನ್ನೆ ಕಂಪ್ಲೇಂಟ್ ಮಾಡಿದ್ರಿ, ಯಾರು ಪ್ರೆಸ್ ರಿಪೋರ್ಟರ್ ಆಗಿದ್ದಂಥವ್ರಿಗೇನೆ ಆ ಥರದ್ದು ಒಂದು ಟ್ರೀಟ್ಮೆಂಟ್ ಸಿಗಲಿಲ್ಲ. ಅವರು ಬೇರೆ ಎಲ್ಲೋ ಹೋಗಿ ಇಲ್ಲಿ ಬರೋ ಅಷ್ಟರಲ್ಲಿ ಇಮಿಡಿಯೇಟಾಗಿ ಕೊಲಾಪ್ಸ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನಮಗೆ ಹೆಲ್ತ್ ಮಿನಿಸ್ಟ್ರು ಬಂದಾಗ ಪ್ರಾಮಿಸ್ ಕೂಡ ಮಾಡಿದರು, ಈ ಜಾಗದಲ್ಲಿ ನಾವು ಆ ಹಾರ್ಟ್ ಪೇಷಂಟ್ಸ್ದು ಇನಿಷಿಯಲ್ ಸ್ಟೇಜಲ್ಲಿ ಆ 4 hours 5 hours ಅವ್ರನ್ನ ಲೈಫ್ ಸೇವಿಂಗ್ ಅಥವಾ ಗೋಲ್ಡನ್ ಪೀರಿಯಡ್ನ ಯಾವ ಥರ ಸೇಫ್ ಮಾಡಬೇಕು ಅಂತಂದ್ಬಿಟ್ಟು ಅದಕ್ಕೆ ಪ್ರಿಯಾರಿಟೀಸ್ ಕೊಟ್ಬಿಟ್ಟು ನಮ್ಮ KGF ಅಲ್ಲೇ ಅದೊಂದು ನಮ್ಮದೊಂದು ಫಿಸಿಷಿಯನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಸೆಮಿ ಲ್ಯಾಬ್ ಅನ್ನೋವಂಥ ಸಿಸ್ಟಮ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರ ಪ್ರಕಾರ ಇವ್ರಿಗೆ ಮೆಡಿಸಿನ್ಸ್ ಶಾರ್ಟೇಜ್ ಇದೆಯಾ, ಟ್ರೀಟ್ಮೆಂಟ್ಗೆ ಏನು ಬೇಕಾಗಿದೆ, ಅವೈಲಬಿಲಿಟಿ ಆಫ್ ದ ಮೆಡಿಸಿನ್ಸ್, ಈ ಅಷ್ಟು ಟೇಕ್ ದ ಟಾಪ್ ಪ್ರಿಯಾರಿಟಿ. ನಿಮ್ಮದು ಡಿಸ್ಟ್ರಿಕ್ಟ್ ಸರ್ಜನ್ ಆಗಿ ಇಟ್ ಈಸ್ ಯುವರ್ ಡ್ಯೂಟಿ ಆ್ಯಂಡ್ ಟಾಪ್ ಪ್ರಿಯಾರಿಟಿ. ಯಾವ ಮೆಡಿಸಿನ್ಸ್ ಇಡಬೇಕು, ನೀವು ಎಷ್ಟು ಇಟ್ಕೊಂಡಿರಬೇಕು, ಏನೆಲ್ಲ ನಿಮಗೆ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಅದ್ರ ಬೇಸ್ಡ್ ನೀವು ಹೋಮ್ವರ್ಕ್ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಯು ಹ್ಯಾವ್ ಕಮ್ 9 years ಆಯಿತಾ 11 years ಆಯಿತಾ KGF ಬಂದು 10ನೇ ವರ್ಷ. ನೀವು ಇಲ್ಲಿನವ್ರು ಆಗಿದ್ದೀರಾ, ಈಗ ನೀವು ಇವನ್ನ ಹೇಳ್ಸ್ಕೊಳ್ಳೇ ಕೂಡದು. ಆಮೇಲೆ ಒಂದು ಡಾಕ್ಟರ್ ಅಂದಮೇಲೆ ಫಸ್ಟ್ ಪ್ರಿಯಾರಿಟಿ ಲೈಫ್ ಸೇವ್ ಮಾಡೋದಕ್ಕೆ ಏನೆಲ್ಲ ನಾನು ಪ್ರಿಕಾಷನರಿ ಮೆಜರ್ಸ್ ತೊಗೊಳಕ್ಕಾಗತ್ತೆ, ಮತ್ತು ಇಲ್ಲಿನ ಯಾವ ಥರ ಪೇಷಂಟ್ಸ್ ಬರ್ತಾರೆ, ಇದಕ್ಕೊಂದು ಹಿಸ್ಟ್ರಿ ಇರುತ್ತೆ KGFಗೆ. ಇಲ್ಲಿಗೆ ಯಾವ ಥರ ಪೇಷಂಟ್ಸ್ ಬರ್ತಾರೆ, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ಬಂದಾಗ ಅವ್ರನ್ನ ಯಾವ ಥರ ಸೇಫ್ ಮಾಡಬೇಕು, ಎಲ್ಲಿಗೆ ರೆಫರ್ ಮಾಡಬೇಕು, ಅದಕ್ಕೆ ಅಲ್ವಾ ನಿಮಗೆ ಬೆಸ್ಟ್ ಆ್ಯಂಬುಲೆನ್ಸಸ್ ಕೂಡ ಕೊಟ್ಟಿದ್ದು. ಲೈಫ್ ಸಪೋರ್ಟ್ ಆ್ಯಂಬುಲೆನ್ಸ್ ಕೊಟ್ಟಿದ್ದು ಅದೇ ಒಂದು ಕಾರಣದಿಂದ ಅಲ್ವಾ, ಒಂದು ಲೈಫ್ನ ಸೇವ್ ಮಾಡಿ, ಸೊ ದಟ್ ಆ ಫ್ಯಾಮಿಲಿ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದಕ್ಕೇ ಪ್ರಿಯಾರಿಟಿ ಕೊಡಿ. ನಾವಿನ್ನೆಷ್ಟು ನಿಮಗೆ ಏನು ಕೇಳಿದ್ರು, ಹೆಲ್ತ್ ಕನ್ಸರ್ನ್ ಆಗಿ ಏನು ಕೇಳಿದ್ರು, ಐ ಆಮ್ ರೆಡಿ ಟು ದಟ್. ನಾನು ಅದಕ್ಕೆ ಎಲ್ಲ ರೀತಿಯ ಸಪೋರ್ಟ್ ಮಾಡ್ತೀನಿ, ಫಂಡ್ಸ್ ತರ್ತೀನಿ, ಇನ್ಫ್ರಾಸ್ಟ್ರಕ್ಚರ್ಸ್ ತರ್ತೀನಿ. ಮಿನಿಸ್ಟರ್ ಹತ್ರ ನಾವು ಫೈಟ್ ಮಾಡಿದ್ದೀವಿ, ಫಿಸಿಷಿಯನ್ ಇಬ್ಬರನ್ನ ಕೊಡ್ತಾ ಇದ್ದಾರೆ, ಇನ್ನೂ ಒಂದು ಫಿಸಿಷಿಯನ್ನ ಬೇಕಾಗಿದೆ ಅಂತಂದಿದ್ದಕ್ಕೆ ಕೊಡ್ತೀನಿ ಅಂದಿದ್ದಾರೆ, ಸರ್ಜನ್ನ ಕೊಟ್ಟಿದ್ದಾರೆ. ನಾನು ಯಾವಾಗ ಅವ್ರನ್ನ ಇಲ್ಲಿಗೆ ಯಾವಾಗಲೂ ನಾನು ಹೆಲ್ತ್ ಮಿನಿಸ್ಟರ್ನ ಇಲ್ಲಿಗೆ ಕರೆಸ್ತಾ ಇದ್ದಿದ್ದೆ. ಅದಕ್ಕೆ ನಾವು ಬೇರೆ ಕಡೆ ಎಲ್ಲೂ ಹೋಗೋಕ್ಕೆ ಹೋಗಬಾರ್ದು.
ಇಲ್ಲೇ ನಮಗೆಲ್ಲ ಡಾಕ್ಟರ್ಸು ಸರ್ವಿಸಸ್ ಇರಬೇಕು ಅಂತ ಅಂದ್ಬಿಟ್ಟು. ಸೊ ಆ ಒಂದು ಇದರಿಂದ ಫಿಸಿಷಿಯನ್ ಈಗ ಇದ್ದಾರೆ, ಸರ್ಜನ್ನ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನು ಬೆಸ್ಟ್ ಸರ್ವಿಸಸ್ನ ಕೊಡೋಕೆ ಅವಕಾಶ ಮಾಡಬೇಕು ಈ ಜಾಗದಲ್ಲಿ. ದಿಸ್ ಇಸ್ ಯುವರ್ ಡ್ಯೂಟಿ. ಒಂದು ಡಿಸ್ಟ್ರಿಕ್ಟ್ ಸರ್ಜನ್ ಆಗಿ ಇರೋವಂಥ ಎಲ್ಲ ಸರ್ವಿಸಸ್ನ ಅವೈಲಬಿಲಿಟಿನ ನೋಡಿಕೊಂಡು ನೀವು ಅದನ್ನು ಬೆಸ್ಟ್ ಸರ್ವಿಸಸ್ನ ಮುಗಿಸ್ಬೇಕು. ಅದಾದ್ಮೇಲೆ ನಿಮ್ಮ ಜೊತೆ ನಿಮ್ಮ ಸಪೋರ್ಟಿಂಗ್ ನರ್ಸಿಂಗ್ ಸ್ಟಾಫ್ ಇದಾರಲ್ಲ, ಯಾರೇ ಪೇಷಂಟ್ಸ್ ಬಂದರೂ ನಕ್ಕೊಂಡು ರಿಸೀವ್ ಮಾಡಬೇಕು. ಯಾವಾಗ ನೀವೇ ಆ ಸ್ಮೈಲಿಂಗ್ ಫೇಸಿಂದ ಅವ್ರನ್ನ ರಿಸೀವ್ ಮಾಡೋದು, ಟ್ರೀಟ್ ಮಾಡೋದು ಮಾಡಿದ್ರೆ ಅವ್ರು ಬೇರೆ ಯಾವ ಪ್ರೈವೇಟ್ ಹಾಸ್ಪಿಟಲ್ಸ್ಗೂ ಹೋಗಲ್ಲ ಅವರು. ನೀವು ಪ್ರೀತಿಯಿಂದ ಮಾತಾಡಿಸಿ, ನೀವು ಟ್ರೀಟ್ ಮಾಡಿ, ಒಂದ್ಸತಿ ವಾಸಿ ಮಾಡ್ಕೊಂಡು ಹೋಗೋರು 10 ಜನಕ್ಕೆ ಹೇಳ್ತಾರೆ ಇಲ್ಲೇ ಚೆನ್ನಾಗಿದೆ, ಇಲ್ಲೇ ಬೆಸ್ಟ್ ಸರ್ವಿಸಸ್ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರಿಯಾರಿಟೀಸ್ ಕೊಡಿ. ಹಾರ್ಟ್ ಎನ್ಸೈಮ್ಸ್ ಲೈಸೆನ್ಸ್ ಡ್ರಗ್ಸ್ ಬಂದಿದೆ. ಈ ನಮ್ಮ ಪುನೀತ್ ರಾಜ್ಕುಮಾರ್ ಸ್ಕೀಮ್ನಲ್ಲಿ ಅದನ್ನು ನಮ್ಮ ಹಾಸ್ಪಿಟಲ್ ಸಪ್ಲೈ ಮಾಡಿದ್ದಾರೆ. ಯಾಕಂದರೆ ಟ್ಯೂಷನ್ ಬಂದಿರೋದ್ರಿಂದ ನಾವು ಅದನ್ನು ಯೂಸ್ ಮಾಡ್ತಾ ಇದ್ವಿ. ಬಟ್ ಅಂದರೆ ಎಷ್ಟು ಬಂದಿದೆ ಅವ್ರಿಗೆ ಹೇಳಿ. ಮಿನಿಮಮ್ 10 ಯೂನಿಟ್ಸ್ ಇದೆ. ಆಮೇಲೆ ಅಪ್ಗ್ರೇಡ್ ನಾವು ಬಫರ್ ಸ್ಟಾಕ್ ಇಟ್ಕೊಂಡಿರ್ತೀವಿ. ಅದು ಖಾಲಿ ಯಾಕಂದರೆ ಅದು ತುಂಬ ಕಾಸ್ಟ್ಲಿ ಇರ್ತದೆ. ಆ ದಿನ ಇರ್ಲಿಲ್ವಾ? ಇತ್ತು. ಅದು ಏನಾಗಿದೆ ಅಂದರೆ ಎಲ್ಲರಿಗೂ ನಾವು ಕೊಡಕ್ಕೆ ಆ ದಿನ ಇತ್ತ. ಎಸ್ ಮೇಡಮ್, ಅದು ಎಲ್ಲರೂ ಕೊಡೋಕ್ಕಾಗಲ್ಲ ಮೇಡಮ್. ಒಂದು ಕ್ಲಾಸಿಕಲ್ ಎಕ್ಸಾಂಪಲ್ ಮೊನ್ನೆ ಆಗಿದೆ ಹೇಳ್ತೀನಿ. ಸೊ ಅದನ್ನು ಸ್ಟೆಮಿ ಎಲಿವೇಟೆಡ್ ಸ್ಟೆಮಿ ಪಾಸಿಟಿವ್ ಪೇಷಂಟ್ಸ್ ಅಂತ ಕೊಡ್ತೀವಿ. ಅದಕ್ಕೆ ಮಾತ್ರ ನಾವು ಕೊಡಬೇಕಾಗುತ್ತೆ. ಎಲ್ಲ ಪೇಷಂಟ್ಸ್ಗೂ ನಾವು ಕೊಡೋಕ್ಕಾಗೋದಿಲ್ಲ. ಅದೆಲ್ಲ ಪೇಷಂಟ್ಸ್ ಕೊಟ್ಟರೆ ಏನಾಗುತ್ತೆ, ಏನು ಕಾರಣ ಇರೋರಿಗೆ ಕೊಡ್ಬೋದು. ಸ್ಟೆಮಿ ಪಾಸಿಟಿವ್ ಅಂದರೆ ಎಸ್ ಟಿ ಸೆಗ್ಮೆಂಟ್ ಎಲಿವೇಷನ್. ಹಾರ್ಟ್ನಲ್ಲಿ ಎಸ್ ಟಿ ಸೆಗ್ಮೆಂಟ್ ಅದು ಸೊ ಅದು ಎಸ್ ಟಿ ಸೆಗ್ಮೆಂಟ್ ಅಂತ ಒಂದು ಇರುತ್ತೆ ಮೇಡಮ್. ದಟ್ ಇಂಡಿಕೇಟ್ಸ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. ಎಸ್ ಟಿ ಎಮ್ ಎಲಿವೇಷನ್ ಡಿಪ್ರೆಷನು ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್, ಎಸ್ ಟಿ ಎಲಿವೇಷನ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. ಅದು ಎಸ್ ಟಿ ಡಿಪ್ರೆಷನ್ ಕೊಡಬಾರ್ದು. ಸೊ ಕಾಂಟ್ರಾ ಇಂಡಿಕೇಟೆಡ್ ಇದೆ. ಸೊ ಓನ್ಲಿ ಎಸ್ ಟಿ ಸೆಗ್ಮೆಂಟ್ ಎಲಿವೇಷನ್ ಆದರೆ ಮಾತ್ರ ಟ್ರೀಟ್ಮೆಂಟ್ ಕೊಡಬೇಕು. ಆಮೇಲೆ ಕೆಲವು ತುಂಬ ಬ್ಲೀಡಿಂಗ್ ಟೆಂಡೆನ್ಸೀಸು ಎಲ್ಲ ಇದ್ದರೆ ಬ್ರೈನ್ ಬ್ಲೀಡಿಂಗ್ ಆಗುತ್ತೆ. ಸೊ ನಮ್ಮ ಫಿಸಿಷಿಯನ್ ಡಿಸೈಡ್ ಮಾಡ್ತಾರೆ. ಸೊ ಎಲ್ಲ ಹಾರ್ಟ್ ಪೇಷಂಟ್ಸು ನಾವು ಕೊಡೋಕ್ಕಾಗಲ್ಲ. ಡಾಕ್ಟರ್ ಅವರೇ, ಮೇಡಮ್ ಲಾಸ್ಟ್ ಟೈಮ್ ಬರುವಾಗ ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಹಾರ್ಟ್ ಸಂಬಂಧಪಟ್ಟು ಮೆಡಿಸಿನ್ ತಗೊಳ್ಳಿ, ನಮ್ಗೆ ಲಿಸ್ಟ್ ಕೊಡಿ ಅಂತ. ಕೊಟ್ಟಿದ್ದೀರಾ, ತಗೊಂಡಿದ್ದೀರಾ ಇಲ್ವಾ? ಇದೆಯಾ? ಹೇಳ್ತಾ ಇದಾರಲ್ಲ, ಈಗ ಅದು ಕಾಸ್ಟ್ಲಿ ಇದ್ರೂ ಕೂಡ ಅದು ಫಿಸಿಷಿಯನ್ ರೆಫರ್ ಮಾಡ್ಬೇಕು. ಈ ಪೇಷಂಟ್ ಅದನ್ನ ಕೊಡಿ, ಈ ಪೇಷಂಟ್ ಕೊಟ್ರೆ ಅವ್ರಿಗೆ ಮೊದಲೇ ಕಾಂಪ್ಲಿಕೇಟೆಡ್ ಇದ್ರೆ ಇಲ್ಲಿಗೆ ಫಿಸಿಷಿಯನ್ ಕೊಟ್ಟಿರೋದು. ಇಲ್ಲೇ ಕೆಲಸ ಮಾಡೋದಕ್ಕೆ ಅವ್ರು ಡ್ಯೂಟಿ ಡಾಕ್ಟರ್ ಆಗು ಕೆಲಸ ಮಾಡ್ತಾರೆ, ಆಮೇಲೆ ಜನರಲ್ ಟೈಮ್ ಅಲ್ಲಿ ಫಿಸಿಷಿಯನ್ ಆಗು ಕೆಲಸ ಮಾಡ್ತಾರೆ. ನಾವು 3 ಜನನ ಕೇಳಿದೀವಿ, ಅಟ್ಲೀಸ್ಟ್ 2 ಇವಾಗ ಕೆಲಸ ಮಾಡೋ ಪರಿಸ್ಥಿತಿ ಬಂದಿದೆ. ನಾನು ನಿಮ್ಮ DHO ಹೇಳಿ ಎವ್ರಿ ಡೇ ಪೇಷಂಟ್ ಬಂದಿರೋನ್ನ ನೀವು ಇನ್ ಕೇಸ್ ಬೇರೆ ಕಡೆ ರೆಫರ್ ಮಾಡಿದ್ರೆ ಅವಾಗ ಯಾರು ನಿಮ್ಮ ನರ್ಸಿಂಗ್ ಸ್ಟಾಫು, ಯಾರು ಡ್ಯೂಟಿ ಡಾಕ್ಟರ್ ಇರ್ತಾರೆ ಅವ್ರು ರೆಫರ್ ಮಾಡಿದ್ರೆ ನಾನು ಆಮೇಲೆ ಆಕ್ಷನ್ ತಗೋತೀನಿ. ಅದು ಆ ವಿಚಾರ ಏನಾದರೂ ಇಂಟೆನ್ಷನಲಿ ರೆಫರ್ ಆಗಿದ್ರೆ, ಪೇಷಂಟ್ಸ್ ರೆಫರ್ ಆಗಿದ್ರೆ, ಇಲ್ಲಿ ಆ ಡಾಕ್ಟರ್ ಇಲ್ಲ ಇವರಿಲ್ಲ ಅಂತ ರೆಫರ್ ಮಾಡಿದ್ರೆ ನೀವು ಕೆಲವೊಂದು ಪೇಷಂಟ್ಸ್ನ, ನಮಗೆ ಅದು ಮಾಹಿತಿ ಸಿಗುತ್ತೆ. ಇಲ್ಲಿಂದಾನೇ ರೆಫರ್ ಆಗಿರ್ಬೋದು. ಅವ್ರು ಹೇಳ್ದಂಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಐ ವಿಲ್ ಸ್ಪೀಕ್ ಆ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಮಾತಾಡ್ತೀನಿ ನಾನು. ಇಲ್ಲಿ ಡ್ಯೂಟಿ ಡಾಕ್ಟರ್ಸ್ ಇರ್ಬೋದು, ನಿಮ್ಮ ಆಬ್ಸೆನ್ಸಲ್ಲಿ ಯಾರಾದರೂ ಇರ್ಬೋದು, ರೆಫರ್ ಮಾಡಿದರೆ ಪೇಷಂಟ್ಸ್ನ ನೀವು ಬೇರೆ ಕಡೆ ರೆಫರ್ ಮಾಡಿದರೆ, ಇಲ್ಲೇ ಟ್ರೀಟ್ ಮಾಡುವಂಥ ಪೇಷಂಟ್ಸ್ನ ರೆಫರ್ ಮಾಡಿದರೆ ನಾನು DHO ಹೇಳಿ ಆ ಅಬ್ಸರ್ವೇಷನ್ಸ್ ಮಾಡ್ತೀನಿ. ಪ್ರೈಮರಿ ಕೇರ್, ಸೆಕೆಂಡ್ರಿ ಕೇರ್, ಟರ್ಷರಿ ಕೇರ್ ಆ್ಯಂಡ್ ಕ್ವಾರ್ಟರ್ನರಿ ಕೇರ್ ಅಂದರೆ 4 ಕ್ಯಾಟಗರಿ ನಮ್ಮ ಹಾಸ್ಪಿಟಲ್ಸ್ ಇರುತ್ತೆ. ಪ್ರೈಮರಿ ಕೇರ್ ಇಸ್ ತಾಲೂಕು ಹಾಸ್ಪಿಟಲ್ಸ್. ನೆಕ್ಸ್ಟ್ ಸೆಕೆಂಡ್ರಿ ಕೇರ್ ಬಂದು ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಬರುತ್ತೆ. ಟರ್ಷರಿ ಕೇರ್ ಬಂದು ಬೆಂಗಳೂರು ಮೆಡಿಕಲ್ ಕಾಲೇಜ್, ಕ್ವಾರ್ಟರ್ನರಿ ಕೇರ್ ಬಂದು ನಿಮ್ಹಾನ್ಸ್. ಸೊ ನಮ್ಮದು ಪ್ರೈಮರಿ ಕೇರ್ ಎಲ್ಲ ಪೇಷಂಟ್ಸ್ಗೂ ನಾವು ಟ್ರೀಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಅದು ಸೂಪರ್ ಸ್ಪೆಷಾಲಿಟಿ ಕೇರ್ ಬೇಕಾಗುತ್ತೆ. ಇಂಟ್ರೆಸ್ಟ್ ಆಫ್ ಪೇಷಂಟ್ಸ್, ಕೆಲವು ಪೇಷಂಟ್ ನಾವು ರೆಫರ್ ಮಾಡಲೇಬೇಕಾಗುತ್ತೆ. ಸೊ ಹಂಗಾಗಿ ಎಲ್ಲ ಪೇಷಂಟ್ ನಿಂತ್ಕೊಂಡ್ರೆ ಅವ್ರ ಜೀವನ ತೊಂದರೆ ಆಗುತ್ತೆ. ಒಳ್ಳೆ ನಾವು ಅವರಿಗೆ ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ಅವ್ರಿಗೆ ಮೆಡಿಸಿನ್ಸ್ ಹೋಗ್ತಾ ಇದೆಯಾ ಕೊಡಿ. OPD ಆಗುತ್ತೆ. OPD ನಂಬರ್ ಆಫ್ ಪೇಷಂಟ್ಸ್ ಬಟ್ ಇಲ್ಲಿಂದ ಹೋಗಿರೋ ಇಲ್ಲೇ ಮೇಡಮ್ ಇದು ಔಟ್ ಪೇಷಂಟ್ ಎಂಟರ್ ಕಂಪ್ಯೂಟರ್ ಮೇಡಮ್. ಔಟ್ ಪೇಷಂಟ್ಸ್ ಎಷ್ಟು ಜನ ಬರ್ತಾರೆ ಎಂಟರ್
10-20 ಬೆಡ್ಸ್ ಏನಾದರೂ ರಿಸರ್ವ್ ಮಾಡಿದ್ದಾರೆ. How many beds reserved? ಎವ್ರಿ ಬೆಡ್ಗೂ ಅದು ಆಕ್ಸಿಜನ್ ಯಾವ ಟೈಮ್ಗೆ ಬರ್ತೀರಾ ನೀವು? ಕೋವಿಡ್ ಸಂದರ್ಭದಲ್ಲಿ ಮಾಡಿಸಿದ್ದಲ್ವ ಇದು ಆಕ್ಸಿಜನ್ ಪೈಪ್ಲೈನ್ ಎಲ್ಲ, ಸೊ ಎಲ್ಲನೂ ಫಂಕ್ಷನ್ ಮಾಡ್ತಾರೆ. ಕೋವಿಡ್ ಪ್ರಿಕಾಷನರಿಗೋಸ್ಕರ ಇದೆಲ್ಲ. ಟಾಯ್ಲೆಟ್ಸ್ ಎಲ್ಲ ರಿನೋವೇಷನ್ಗೆ ಒಂದು 48 lakhs ಬಂದಿತ್ತಲ್ಲ, ಹೊಸ ಟಾಯ್ಲೆಟ್ಸು ಅದೆಲ್ಲ ನೋಡೋಣ ಹೇಗಿದೆ. ಬೆಳಿಗ್ಗೆ ಹೇಗೆ ಮಾತಾಡೋದು ಗೊತ್ತಿಲ್ಲ, ಇನ್ನೂ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಆಗಬೇಕು. ಇನ್ನು ಯಾರು ಯೂಸು ಮಾಡಿಲ್ಲ ಬಟ್ ಆದರೂ ಅಲ್ಲೇ ಆ ಮೇಂಟೆನೆನ್ಸೇ ನೀಟಾಗಿದೆ. ಸೂಪರ್ವೈಸರ್ ಇವರೇ ಕೆಲಸ ತಗೊಂಡ್ರೆ ಮೇಲೊಬ್ಬರು ಬೆಳಗ್ಗೆ ಒಂದ್ಸತಿ ಮಧ್ಯಾಹ್ನ ಒಂದ್ಸತಿ ಅವ್ರು ಕೆಲಸ ತಗೊಂಡ್ಮೇಲೆ ಸ್ಯಾಟಿಸ್ಫೈಡೇ ಇಲ್ಲ. ಪೇಷಂಟ್ಸ್ ಯೂಸ್ ಮಾಡೋ ಜಾಗ ಹೇಗಿದೆ ಅಂತಂದ್ರೆ ತಿಳ್ಬೇಕು. ಅದಾದ್ಮೇಲೆ ನಾನು ಪರ್ಸನಲಾಗಿ ಮೇಡಮ್ ಏನು ಆಗಿಲ್ಲ ಆಗಬೇಕಾಗಿದೆ ಈಗ ಎಕ್ಸ್ಟ್ರಾ ಭಯಲ್ಲ ಪಾಪ ಅಂತ ಭಯಸಿಲ್ಲ. ಒಂದ್ಸತಿ ಚೆಕ್ ಮಾಡೋ ಪೇರೆಂಟ್ಸ್ಗೆ ಭಯ ಇದೆಯಲ್ಲ, ಸೌಲಭ್ಯ ಅಂತ ನೋವಾಗಲ್ಲ, ಎಕ್ಸ್ರೇ ಮಾಡಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ? ವಯಸ್ಸಾದ್ಮೇಲೆ ಲೋ ಬ್ಯಾಕ್ ಪೇನ್ ಪೇಯ್ನ್ ಕಡಿಮೆ ಎಷ್ಟು ನೀವು ಇನ್ವಾಲ್ವ್ಮೆಂಟ್ ಆದರೆ ಹೆಲ್ಪ್ ಆಗುತ್ತೆ ಯೋಚನೆ ಮಾಡಿ. ಬೇರೆ ನಾವು ಇಲ್ಲಿ ಬೆಸ್ಟ್ ಸರ್ವಿಸ್ ಕೊಟ್ಟಾಗ ಕ್ಲೀನ್ಲಿನೆಸ್ಸು ಮತ್ತು ಅವ್ರಿಗೆ ಯೂಸ್ ಮಾಡೋ ಟಾಯ್ಲೆಟು ಬಾತ್ರೂಮು ಬೇರೆ ಎಲ್ಲೂ ಹೋಗಲ್ಲ. ಪೇಷಂಟ್ಸ್ ಬೇರೆ ಎಲ್ಲೂ ಹೋಗಲ್ಲ, ಮನೆಗೆ ಹತ್ರ ಇರುತ್ತೆ, ಇಲ್ಲೇ ಬರ್ತಾರೆ, ಭಯನೂ ಕೊಡಲ್ಲ. ಇಲ್ಲೇ ನಾವು ಆ ಟಾಪ್ ಪ್ರಿಯಾರಿಟೀಸ್ ಕೊಟ್ಬಿಟ್ರೆ, ಕ್ಲೀನಾಗಿದ್ದರೆ ಡಾಕ್ಟ್ರು ಸಿಸ್ಟರು ಪೇಷಂಟ್ಸ್ನ ನಕ್ಕೊಂಡು ಮಾತಾಡಿದ್ರೆ ಟ್ರೀಟ್ಮೆಂಟ್ ಕೊಟ್ಟರೆ ಬೇರೆ ಡಾಕ್ಟ್ರನ್ನ ಯಾಕೆ ಹುಡ್ಕೊಂಡು ಹೋಗ್ತಾರೆ? ಪ್ರೈವೇಟ್ ಹಾಸ್ಪಿಟ್ಲಿಗೆ ಏನಕ್ಕೆ ಹೋಗ್ತಾರೆ? ಬೇರೆ ಬೆಂಗಳೂರು ಕೋಲಾರ ಅಂತ ಯಾಕೆ ಅಡ್ರೆಸ್ ಹೋಗ್ತಾರೆ? ಇದೇ ಚೆನ್ನಾಗಿದ್ರೆ, ಇದೇ ಕ್ಲೀನಾಗಿದ್ದರೆ, ಹೌದಾ ಇಲ್ವಾ? ಮಾಡಿಸ್ಕೊಡೋಣ ನೀಟಾಗಿ, ಸ್ವಲ್ಪ ಚೆನ್ನಾಗಿ ಕಾಣೋ ಎಲ್ಲ ರೂಮ್ಸ್ ಮಧ್ಯೆ ಆ ಕಡೆ ಈ ಕಡೆ ಎಲ್ಲ ಒಳ್ಳೆ ಗ್ರೀನರೀಸ್ ಅಥವಾ ಪ್ಲಾಂಟೇಷನ್ಸ್ ಪೇಷಂಟ್ಸ್ ನೋಡಿದ್ರೆ ಖುಷಿ ಆಗೋ ಥರ ಆ ಥರ ಮಾಡೋಣ. ವಾರ್ಡ್ ಅಕ್ಕಪಕ್ಕ ಇಲ್ಲಿ ಸೇಮ್ ಇರುತ್ತೆ ಅಲ್ವಾ ಟಾಯ್ಲೆಟ್. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.